ನಮ್ಮ ಆರೋಗ್ಯದಲ್ಲಿ ಒಂದು ಸುಧಾರಣೆಯನ್ನ ಬದಲಾವಣೆಯನ್ನ ನಾವು ತರ್ಕೊಳ್ಬೇಕಂದಾಗ ನಮ್ಮ ಆಹಾರ ಕ್ರಮ, ನಮ್ಮ ಜೀವನ ಶೈಲಿ, ನಮ್ಮ ಮನಸ್ಸಿನ ಲೆವೆಲಲ್ಲಿ ಕೆಲವೊಂದು ಬದಲಾವಣೆಗಳು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ. ನಾವು ಔಷಧಿಗಳಿಂದ ಆರೋಗ್ಯವನ್ನು ರೂಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಜೀವನ ಕ್ರಮ, ನಮ್ಮ ಆಹಾರ ವ್ಯವಸ್ಥೆ, ನಮ್ಮ ಮನಸ್ಸು ಇದು ನಮ್ಮ ಆರೋಗ್ಯವನ್ನ ರೂಪಿಸುತ್ತೆ. ಸೊ ಅಲ್ಲಿ ಒಂದು ಬದಲಾವಣೆಯನ್ನ, ಒಂದು ಶಿಸ್ತು ಸಮತೋಲನವನ್ನ ತಗೊಂಡು ಬಂದು ನಿಮ್ಮ ಆರೋಗ್ಯದವನ್ನ ಸುಧಾರಣೆ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ನಂದು 2 ತಿಂಗಳದು ಸಮಗ್ರ ಆರೋಗ್ಯದ ಪ್ರೋಗ್ರಾಮ್ ಅನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಗುರುವಾರ ಆ ಪ್ರೋಗ್ರಾಮ್ ಅನ್ನು ಜಾಯಿನ್ ಆಗ್ಬೋದು. ಅದರಲ್ಲಿ ನಮ್ಮ ಪ್ರಕೃತಿಗೆ ಅನುಗುಣವಾಗಿ, ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಅನುಗುಣವಾಗಿ ಆಹಾರ ಕ್ರಮವನ್ನು ಯಾವ ರೀತಿ ಅಳವಡಿಸ್ಕೊಳ್ಳೋದು, ಆ ಸಮತೋಲನವನ್ನು ಯಾವ ರೀತಿ ತರ್ಕೊಳ್ಳೋದು, ಮೈಂಡ್ಫುಲ್ ಈಟಿಂಗ್ ಅನ್ನು ಅಳವಡಿಸ್ಕೊಳ್ಳೋದು, ಪ್ರಾಣಾಯಾಮದ ಅಭ್ಯಾಸ, ಮುದ್ರೆಯ ಅಭ್ಯಾಸ, ಧ್ಯಾನದ ಅಳವಡಿಸ್ಕೊಳ್ಳೋದು, ಇದೆಲ್ಲವನ್ನ ನಾವು ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಡೈಜೆಸ್ಟಿವ್ ಸಮಸ್ಯೆ ಆಗಿರ್ಬೋದು, ನಮ್ಮ ತೂಕದಲ್ಲಿ ಆಗ್ತಾ ಇರುವ ವ್ಯತ್ಯಯ ಆಗ್ಬೋದು, ಮಾನಸಿಕ ಒತ್ತಡ, ಭಯ, ಆತಂಕ ಆಗ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ಈ ಸಣ್ಣ ಸಣ್ಣ ರೂಢಿಗಳನ್ನ, ಶಿಸ್ತನ್ನ ಅಳವಡಿಸ್ಕೊಳ್ಳೋದ್ರಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ನಿಮಗೆ ಒಂದು ಒಳ್ಳೆಯ ಆರೋಗ್ಯವನ್ನ ಈ ಹೊಸ ವರ್ಷದಲ್ಲಿ ತರ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಪ್ರೋಗ್ರಾಮ್ ಅನ್ನ ಜಾಯಿನ್ ಆಗಿ. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ನನ್ನ ತಪ್ಪುಗಳು, ನನ್ನ ಪ್ರಕೃತಿ, ನನ್ನ ವಿಕೃತಿ, ಇದರ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡು ಒಂದು ಶಿಸ್ತು ಸಮತೋಲನವನ್ನ ತಗೊಂಡು ಬಂದು ಆರೋಗ್ಯವನ್ನ ರೂಪಿಸಿಕೊಳ್ಳುವ ಒಂದು ಅವಕಾಶ ಈ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಸಿಗುತ್ತೆ. ಸಿಗ್ತೇನೆ ಪ್ರೋಗ್ರಾಮ್ ಒಳಗಡೆ ಲೈವ್ ಆಗಿ. ಗುರುವಾರ ಸಾಯಂಕಾಲ ಪ್ರೋಗ್ರಾಮ್ ಶುರು ಆಗುತ್ತೆ. ಕೆಳಗಡೆ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ದೇನೆ. ಧನ್ಯವಾದ.